Welcome to Banking Law and Operation class. In this video, I discuss on next special type of customer, that is joint stock companies. That is, what are the precautions to be taken up by the banker while dealing with joint stock companies. So even the video ಅಲ್ಲಿ ನಾನು next special type of customer ಬಗ್ಗೆ explain ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಜಾಯಿಂಟ್ ಸ್ಟಾಕ್ ಕಂಪನೀಸ್. ಬ್ಯಾಂಕರು ಜಾಯಿಂಟ್ ಸ್ಟಾಕ್ ಕಂಪನಿ ಜೊತೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಏನೇನು ಪ್ರಿಕಾಷನ್ಸ್ನ ಬ್ಯಾಂಕರು ತಗೋಬೇಕಾಗತ್ತೆ ಅಂಥೇಳಿ. ಓಕೆ ನೋಡಿ. ಓಕೆ, ನೆಕ್ಸ್ಟ್ ಸ್ಪೆಷಲ್ ಟೈಪ್ ಆಫ್ ಕಸ್ಟಮರ್ is joint stock companies. Joint stock companies account. So before we get into precautions to be taken up by the banker while dealing with joint stock companies, let's have brief idea over joint stock company. ಜಾಯಿಂಟ್ ಸ್ಟಾಕ್ ಕಂಪನಿ ಏನು ಅಂತ ಜಸ್ಟ್ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಇಟ್ ಈಸ್ ಎ ವಾಲಂಟ್ರಿ ಅಸೋಸಿಯೇಷನ್ ಆಫ್ ಮೆನಿ ಪರ್ಸನ್ಸ್ ಹೂ ಕಾಂಟ್ರಿಬ್ಯೂಟ್ ಕ್ಯಾಪಿಟಲ್ into a common stock and which has got limited liability. That is the basic features of company. Limited liability ಅನ್ನೋದು ಬೇಸಿಕ್ ಫೀಚರು. ಕಾಮನ್ ಸೀಲ್, ಪರ್ಪೆಚುವಲ್ ಸಕ್ಸೆಷನ್, ಇಟ್ ಈಸ್ ಅ ರಿಜಿಸ್ಟರ್ಡ್ ಅಸೋಸಿಯೇಷನ್. ಇದು ಒಂದು ಬ್ರೀಫ್ ಐಡಿಯಾ ಓವರ್ ಜಾಯಿಂಟ್ ಸ್ಟಾಕ್ ಕಂಪನೀಸ್. ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಮತ್ತು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಇದು ಡಿಫರೆನ್ಸಸ್. ಓಕೆ, ಏನೇನು ಪ್ರಿಕಾಷನ್ಸ್ನ ಬ್ಯಾಂಕರು ತೊಗೋಬೇಕಾಗತ್ತೆ ವೈಲ್ ಡೀಲಿಂಗ್ ವಿತ್ ಜಾಯಿಂಟ್ ಸ್ಟಾಕ್ ಕಂಪನೀಸ್. ನೋಡಿ, ನಂಬರ್ 1, he has to examine, banker has to examine certain important documents before opening an account in the name of the joint stock company. ಯಾವುದೋ ಒಂದು ಕಂಪನಿ ನೇಮಲ್ಲಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ಬ್ಯಾಂಕರು ಏನೇನೋ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಬೇಕು ಅಂಥೇಳಿ. ಸೊ he has to verify ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್, ಅಂದರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ವೆರಿಫೈ ಮಾಡಬೇಕಾಗತ್ತೆ ಬ್ಯಾಂಕರು, ವೆದರ್ ಇಟ್ ಈಸ್ ಅ ರಿಜಿಸ್ಟರ್ಡ್ ಅಸೋಸಿಯೇಷನ್ ಆರ್ ನಾಟ್ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಕಂಪನಿ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೇಟ್ರಿ, ರಿಜಿಸ್ಟ್ರೇಷನ್ ಆಗಿರಲೇಬೇಕು. ಆ ರೀತಿ ಕಂಪನಿ ರಿಜಿಸ್ಟ್ರೇಷನ್ ಆಗಿದ್ದರೆ ಆ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಬ್ಯಾಂಕರು ವೆರಿಫೈ ಮಾಡಬೇಕಾಗತ್ತೆ ಅಟ್ ದಿ ಟೈಮ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಅವನು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ವೆರಿಫೈ ಮಾಡಬೇಕು. ದಟ್ ಈಸ್ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅಂದರೂ ಒಂದೇ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂದರೂ ಒಂದೇ. ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಬ್ಯಾಂಕರು ವೆರಿಫೈ ಮಾಡಬೇಕು. ಸೊ ಅವಾಗ ಅವನಿಗೆ ಗೊತ್ತಾಗುತ್ತೆ ಇದು ಲೀಗಲ್ ಆಗಿ ರಿಜಿಸ್ಟ್ರೇಷನ್ ಆಗಿದೆಯೋ ಇಲ್ವೋ ಅಂಥೇಳಿ. ಹಾಗಾಗಿ ಅದನ್ನು ಫಸ್ಟು ಆ ಡಾಕ್ಯುಮೆಂಟನ್ನು ಅವನು ವೆರಿಫೈ ಮಾಡಬೇಕು. ನೆಕ್ಸ್ಟು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿದ್ದರೆ ಅವರು ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬಂದಾದಮೇಲೆ ಸ್ಟಾರ್ಟ್ ಮಾಡೋದಕ್ಕಾಗೋದಿಲ್ಲ ಅವ್ರ ಬಿಸ್ನೆಸ್ಸು. ದೇ ಹ್ಯಾವ್ ಟು ವೆಯ್ಟ್ ಫಾರ್ ಒನ್ ಮೋರ್ ಸರ್ಟಿಫಿಕೇಟ್, ದಟ್ ಈಸ್ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತೇಳಿ ವೆಯ್ಟ್ ಮಾಡಬೇಕಾಗತ್ತೆ. ಆ ರೀತಿ ಏನಾದರೂ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದರೆ ಆ ಒಂದು ಡಾಕ್ಯುಮೆಂಟನ್ನು ವೆರಿಫೈ ಮಾಡಬೇಕಾಗತ್ತೆ ಬ್ಯಾಂಕರು. ಯಾಕೆಂತೇಳಿದ್ರೆ ಪ್ರೈವೇಟ್ ಕಂಪನಿಗೆ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಬರೋದಿಲ್ಲ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದ್ದರೆ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತೇಳಿ ಇಶ್ಯೂ ಮಾಡ್ತಾರೆ. ಅಂದರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದಾದಮೇಲೆ ಕೆಲವೊಂದು ಕಂಡೀಷನ್ಸ್ನ ಫುಲ್ಫಿಲ್ ಆದಮೇಲೆ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಆ ಒಂದು ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟು ಇದೆಯೋ ಇಲ್ವೋ ಅಂಥೇಳಿ, ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಇದೆಯೋ ಇಲ್ವೋ ಅಂಥೇಳಿ ಬ್ಯಾಂಕರು ವೆರಿಫೈ ಮಾಡಬೇಕಾಗತ್ತೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆದರೆ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟು ಬರೋದಿಲ್ಲ. So no need to verify commencement certificate in the case of private limited company. So banker has to verify business commencement certificate only in the case of public limited company. ಹಾಗಾಗಿ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇದೆಯೋ ಇಲ್ಲೋ ಅಂಥೇಳಿ ವೆರಿಫೈ ಮಾಡಬೇಕು. ಸೊ ಆ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಬರೋವರೆಗೂ ಅವರು ಯಾವುದೇ ವಿತ್ಡ್ರಾಯಲ್ಸ್ನ ಮಾಡೋವಾಗಿರೋದಿಲ್ಲ ಆ ಕಂಪನಿಯಲ್ಲಿ. ಸೊ ಹಾಗಾಗಿ ಆ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ನ ಬ್ಯಾಂಕರು ವೆರಿಫೈ ಮಾಡಬೇಕು. ನೆಕ್ಸ್ಟು, ಇದು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಫಂಡಮೆಂಟಲ್ ಡಾಕ್ಯುಮೆಂಟ್ಸ್ ಆಫ್ ದಿ ಕಂಪನಿ. ಇದರಲ್ಲಿ ಪವರ್ಸ್ ಆಫ್ ದಿ ಡೈರೆಕ್ಟರ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನನ್ನು ಬ್ಯಾಂಕರು ವೆರಿಫೈ ಮಾಡಬೇಕಾಗತ್ತೆ. ಅದರಲ್ಲಿ ಪವರ್ಸ್ ಆಫ್ ದಿ ಡೈರೆಕ್ಟರ್ ಟು ಡ್ರಾ ಆ್ಯಂಡ್ ಎಂಡಾರ್ಸ್ ಚೆಕ್ಸನ್ನ ಡ್ರಾ ಮಾಡೋದಾಗಿರ್ಬೋದು ಅಥವಾ ಚೆಕ್ಸನ್ನ ಎಂಡಾರ್ಸ್ಮೆಂಟ್ ಮಾಡೋದಾಗಿರ್ಬೋದು. ಡೈರೆಕ್ಟರ್ಸ್ಗೆ ಎಷ್ಟು ಪವರ್ ಇದೆ ಅನ್ನೋದು ಇದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಗೊತ್ತಾಗುತ್ತೆ. ಮತ್ತು ದುಡ್ಡು ಎಷ್ಟು ತೊಗೋಬೋದು, ಹೌ ಮಚ್ ದೇ ಕ್ಯಾನ್ ಬಾರೋ ಫ್ರಮ್ ದಿ ಬ್ಯಾಂಕ್, ಹೌ ಮಚ್ ದೇ ಕ್ಯಾನ್ ಪ್ಲೆಡ್ಜ್ ದ ಸೆಕ್ಯೂರಿಟೀಸ್ ವಿತ್ ದ ಬ್ಯಾಂಕ್.
ಬ್ಯಾಂಕಿಂದ ಎಷ್ಟು ಲೋನ್ ತೊಗೋಬೋದು, ಎಷ್ಟು ಪ್ಲೆಡ್ಜ್ ಮಾಡ್ಬೋದು ಸೆಕ್ಯೂರಿಟೀಸ್ನ, ಆ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಇರುತ್ತೆ. ಹಾಗಾಗಿ ಬ್ಯಾಂಕರು ಆ ಒಂದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನನ್ನು ವೆರಿಫೈ ಮಾಡಬೇಕಾಗತ್ತೆ. ದೆನ್ ಮೆಮೊರಂಡಮ್ ಆಫ್ ಅಸೋಸಿಯೇಷನನ್ನು ನೆಕ್ಸ್ಟು ಈ ಒಂದು ಡಾಕ್ಯುಮೆಂಟನ್ನು ಸಹ ಬ್ಯಾಂಕರು ವೆರಿಫೈ ಮಾಡಬೇಕಾಗತ್ತೆ. ಯಾಕೆಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇಟ್ ಈಸ್ ಆಲ್ಸೋ ಎ ಫಂಡಮೆಂಟಲ್ ಡಾಕ್ಯುಮೆಂಟ್ ಆಫ್ ದಿ ಕಂಪನಿ ವಿಚ್ ಶೋಸ್ ದ ಆಬ್ಜೆಕ್ಟಿವ್ಸ್ ಆಫ್ ದಿ ಕಂಪನಿ ಆಬ್ಜೆಕ್ಟಿವ್ ಏನು ಅನ್ನೋದನ್ನು ಈ ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ಆ ಡಾಕ್ಯುಮೆಂಟನ್ನು ವೆರಿಫೈ ಮಾಡಬೇಕು. ಮತ್ತು ಆಥರೈಸ್ಡ್ ಕ್ಯಾಪಿಟಲ್ ಎಷ್ಟು, ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಏನು, ಆಬ್ಜೆಕ್ಟ್ಸ್ ಏನು ಅನ್ನೋದು ಕಂಪ್ಲೀಟಾಗಿ ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಸಿಗುತ್ತೆ. ಹಾಗಾಗಿ ಆ ಡಾಕ್ಯುಮೆಂಟನ್ನು ಬ್ಯಾಂಕರು ವೆರಿಫೈ ಮಾಡಬೇಕಾಗತ್ತೆ. ಮತ್ತು ಆ್ಯನ್ಯುಯಲ್ ಅಕೌಂಟ್ಸ್, ಇದು ಯಾವಾಗ ಆ್ಯನ್ಯುಯಲ್ ಅಕೌಂಟ್ಸು ಅಟ್ ದಿ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರಲ್ಲಿ ಕಾಪೀಸ್ ಆಫ್ ಆ್ಯನ್ಯುಯಲ್ ಅಕೌಂಟ್ಸ್ನ ಬ್ಯಾಂಕರು ತೊಗೋಬೇಕಾಗತ್ತೆ. ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆ್ಯಂಡ್ ಡೆಪಾಸಿಟ್ಸ್ ವಿತ್ ಅದರ್ ಬ್ಯಾಂಕ್ಸ್ ಇಫ್ ಇಟ್ ಈಸ್ ಎ ಓಲ್ಡ್ ಕಂಪನಿ. ಇದು ನ್ಯೂ ಕಂಪನಿಗೆ ಅಪ್ಲೈ ಆಗೋದಿಲ್ಲ. ಯಾಕಂತ ಹೇಳಿದ್ರೆ 1 ವರ್ಷ ಆದಮೇಲೆ ಅವ್ರ ಆ್ಯನ್ಯುಯಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡುವಂಥದ್ದು. ಹಾಗಾಗಿ ನ್ಯೂ ಕಂಪನಿಗಾದರೆ ಇದು ಅಪ್ಲೈ ಆಗೋದಿಲ್ಲ. ಓಲ್ಡ್ ಕಂಪನಿಗಾದರೆ ಆಲ್ರೆಡಿ ಸ್ಟಾರ್ಟೆಡ್ ಕಂಪನಿ ಆಗಿದ್ದರೆ ಅದನ್ನು ಅವರು ತೊಗೋಬೇಕಾಗುತ್ತೆ ಬ್ಯಾಂಕರ್. ಅದನ್ನು ವೆರಿಫೈ ಮಾಡಬೇಕಾಗುತ್ತೆ ಆ್ಯನ್ಯುಯಲ್ ಅಕೌಂಟ್ಸ್. ಲೋನ್ ಏನಾದರೂ ಬಂದಾಗ ನಾರ್ಮಲಾಗಿ ಬ್ಯಾಂಕರು ಆ್ಯನ್ಯುಯಲ್ ಅಕೌಂಟ್ಸ್ನ ವೆರಿಫೈ ಮಾಡ್ತಾನೆ, ಅಂದರೆ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದೆನ್ ಕಾಪಿ ಆಫ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡ್ಯೂಲಿ ಸೈನ್ಡ್ ಬೈ ದಿ ಚೇರ್ಮನ್ ಆ್ಯಂಡ್ ಸೆಕ್ರೆಟರಿ. ಅಂದರೆ ಈಗ ಈ ಫಂಡಮೆಂಟಲ್ ಡಾಕ್ಯುಮೆಂಟ್ಸ್ ಏನೇನಿದೆ ಇದನ್ನೆಲ್ಲ ವೆರಿಫೈ ಮಾಡಿದಾದಮೇಲೆ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಅವ್ರೇನು ಮಾಡಿರ್ತಾರೆ, ಒಂದು ಬೋರ್ಡ್ ಮೀಟಿಂಗನ್ನು ಕಾಲ್ ಮಾಡಿರ್ತಾರೆ. ಬೋರ್ಡ್ ಆಫ್ ಮೀಟಿಂಗ್ ಅಂತ ಹೇಳಿದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಸೇರಿ ಒಂದು ಡಿಸಿಷನ್ನ ತೊಗೊಳೋದಕ್ಕೆ ಅವ್ರು ಬೋರ್ಡ್ ಮೀಟಿಂಗನ್ನು ಕಾಲ್ ಮಾಡಿರ್ತಾರೆ. ಸೊ ಆ ರೀತಿ ಏನಾದರೂ ಬೋರ್ಡ್ ಮೀಟಿಂಗ್ ಆ ರೀತಿ ಎಲ್ಲ ಡೆಫಿನೆಟಾಗಿ ಕಾಲ್ ಮಾಡಲೇಬೇಕು. ಅವರು ಬೋರ್ಡ್ ಮೀಟಿಂಗ್ನ ಕಾಲ್ ಮಾಡಿ ಬೋರ್ಡ್ ಆಫ್ ಡೈರೆಕ್ಟರ್ಸು ಡಿಸಿಷನ್ನ ತೊಗೊಂಡಿರ್ತಾರೆ. ಏನು ಡಿಸಿಷನ್ನು, ಯಾರು ನಮ್ಮ ಕಂಪನಿ ಬ್ಯಾಂಕರ್ಸು, ಯಾವ ಸ್ಪೆಸಿಫೈಡ್ ಬ್ಯಾಂಕರು, ಆ ಒಂದು ಇದನ್ನು ಡಿಸಿಷನ್ನ ಇದರಲ್ಲಿ ತೊಗೊಂಡಿರ್ತಾರೆ ಬೋರ್ಡ್ ಮೀಟಿಂಗಲ್ಲಿ. ಅಪಾಯಿಂಟಿಂಗ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ಆ್ಯಸ್ ದೇರ್ ಬ್ಯಾಂಕರ್, ಆಥರೈಸಿಂಗ್ ಎ ಪರ್ಸನ್ ಟು ಆಪ್ರೇಟ್ ಅಕೌಂಟ್. ಈ ಅಕೌಂಟನ್ನು ಯಾರು ಆಪ್ರೇಟ್ ಮಾಡಬೇಕು, ಯಾವ ಬೋರ್ಡ್ ಆಫ್ ಡೈರೆಕ್ಟರು ಈ ಒಂದು ಅಕೌಂಟನ್ನು ಆಪ್ರೇಟ್ ಮಾಡಬೇಕು, ಯಾರ್ಯಾರು ಆಥರೈಸ್ಡ್ ಪರ್ಸನ್ಸು ಟು ಆಪರೇಟ್ ದ ಬ್ಯಾಂಕ್ ಅಕೌಂಟ್. ದೆನ್ ಆಥರೈಸಿಂಗ್ ಎ ಪರ್ಸನ್ ಟು ಎಕ್ಸಿಕ್ಯೂಟ್ ದ ಡಾಕ್ಯುಮೆಂಟ್ ಆಫ್ ದಿ ಕಂಪನಿ. ಸೊ ಈ ಡಿಸಿಷನ್ ತೊಗೊಂಡಿದ್ರೆ ಅವರು ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿರ್ತಾರೆ. ಇಂಥ ಒಂದು ಬ್ಯಾಂಕು ನಮ್ಮ ಬ್ಯಾಂಕರು ಮತ್ತು ಇಂಥ ಪರ್ಸನ್ಗೆ ನಾವು ಬ್ಯಾಂಕ್ ಅಕೌಂಟನ್ನು ಆಪರೇಟ್ ಮಾಡೋದಕ್ಕೆ ನಾವು ಅಥಾರಿಟಿನ ಕೊಟ್ಟಿದ್ದೀವಿ ಅಂತೇಳಿ ಡಿಸಿಷನ್ನ ಬೋರ್ಡ್ ಮೀಟಿಂಗಲ್ಲಿ ತೊಗೊಂಡಿರ್ತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸು. ಆ ಒಂದು ರೆಸಲ್ಯೂಷನ್ ಕಾಪಿನ ಬ್ಯಾಂಕರು ತೊಗೋಬೇಕಾಗತ್ತೆ. ಆ ಕಾಪಿ ಆಫ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿದ್ರೆ ರೆಸಲ್ಯೂಷನ್ ಪಾಸ್ ಮಾಡಿರುವಂಥ ಒಂದು ಕಾಪಿನ ಬ್ಯಾಂಕರು ತೊಗೋಬೇಕಾಗತ್ತೆ, ವಿಚ್ ಈಸ್ ಡ್ಯೂಲಿ ಸೈನ್ಡ್ ಬೈ ದಿ ಚೇರ್ಮನ್ ಆ್ಯಂಡ್ ಸೆಕ್ರೆಟರಿ. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಏನೇನು ಡಿಸಿಷನ್ ತೊಗೊಂಡಿದ್ದಾರೆ ಆ ಬೋರ್ಡ್ ಮೀಟಿಂಗಲ್ಲಿ ಆ ಡೀಟೇಲ್ಸ್ ಎಲ್ಲ ಆ ಕಾಪಿಯಲ್ಲಿ, ರೆಸಲ್ಯೂಷನ್ ಕಾಪಿಯಲ್ಲಿ ಸಿಗುತ್ತೆ. ಬ್ಯಾಂಕರ್ಗೆ ತೊಗೋಬೇಕು. ಅದು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ತೊಗೋಬೇಕಾಗುತ್ತೆ ಬ್ಯಾಂಕರು. ದೆನ್ ಇಲ್ಲಿ ಲೋನ್ ಕೊಡಬೇಕಾದ್ರೆ ಕಂಪನಿಗೆ ಲೋನ್ ಕೊಡಬೇಕಾದ್ರೆ ಬ್ಯಾಂಕರು ಅವ್ರಿಗೆ ಮೆಮೊರಂಡಮ್ ಆಫ್ MOA ಅಂತ ಹೇಳಿದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಪರ್ಮಿಷನ್ ಇದೆಯಾ ಲೋನ್ ತೊಗೊಳೋದಕ್ಕೆ. ಹಾಗಿದ್ರೆ ಎಷ್ಟು ಅಮೌಂಟ್ವರೆಗೂ ಎಷ್ಟು ಲಿಮಿಟ್ವರೆಗೂ ಅವರು ಲೋನನ್ನ ತೊಗೋಬೋದು, ಯಾವ್ಯಾವ ಪರ್ಪಸ್ಗೆ ಲೋನನ್ನು ತೊಗೋಬೋದು ಅನ್ನೋದೆಲ್ಲ ಕಂಪ್ಲೀಟಾಗಿ ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಆ ರೀತಿ ಲೋನ್ ಕೊಡಬೇಕಾದ್ರೆ ಬ್ಯಾಂಕರು ಆ ಡಾಕ್ಯುಮೆಂಟನ್ನು ವೆರಿಫೈ ಮಾಡಿ ಅವರ ಲಿಮಿಟಲ್ಲೇ ಅವರು ಲೋನ್ ತೊಗೋತಿದ್ದಾರೆ. ಹಾಗಿದ್ರೆ ಯಾವ ಪರ್ಪಸ್ಗೆ ತೊಗೋತಿದ್ದಾರೆ ಆ ಪರ್ಪಸ್ಸು ಇದರಲ್ಲಿ ಕವರ್ ಆಗಿದೆಯೋ ಇಲ್ವೋ ಅಂಥೇಳಿ ಬ್ಯಾಂಕರು ವೆರಿಫೈ ಮಾಡಬೇಕಾಗತ್ತೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ನ. ದಟ್ ಈಸ್ ವೈಲ್ ಗ್ರಾಂಟಿಂಗ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಟು ಕಂಪನಿ, ಜಾಯಿಂಟ್ ಸ್ಟಾಕ್ ಕಂಪನಿಗೆ ಲೋನ್ ಕೊಡಬೇಕಾದ್ರೆ ಆ MOA ಅಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂಥೇಳಿ ಅದನ್ನು ವೆರಿಫೈ ಮಾಡಬೇಕು. ದೆನ್ ಲೋನ್ ಸ್ಯಾಂಕ್ಷನ್ ಆಗಿದ ತಕ್ಷಣ ಬ್ಯಾಂಕರ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಇವ್ರು ಏನು ಮಾರ್ಟ್ಗೇಜ್ ಮಾಡ್ತಿದ್ದಾರೆ ಕಂಪನಿ ಏನು ಮಾರ್ಟ್ಗೇಜ್ ಮಾಡ್ತಿದ್ದಾರೆ ಅಸೆಟ್ಸು, ಅದನ್ನು ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ ಬ್ಯಾಂಕರು.
ರಿಜಿಸ್ಟರ್ ಮಾಡಿಸಿದಾಗ ಏನಾಗುತ್ತೆ, ಕಂಪ್ಲೀಟ್ ಚಾರ್ಜು ಇವರ ಬ್ಯಾಂಕ್ ಮ್ಯಾನೇಜರ್ ಹೆಸರಿಗೆ ಹೋಗುತ್ತೆ. ಹಾಗಾಗಿ ಲೋನ್ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಬ್ಯಾಂಕರ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರು ಯಾವುದು ಅಸೆಟ್ನ ಮಾರ್ಟ್ಗೇಜ್ ಮಾಡ್ತಿದ್ದಾರೆ ಕಂಪನಿ, ಅದು ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ. ಸಬ್ ರಿಜಿಸ್ಟ್ರಾರ್ ಹತ್ರ ಹೋಗಿ ಅದನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸ್ಟ್ಯಾಂಪ್ ಡ್ಯೂಟಿ ಇದೆಲ್ಲ ಪೇ ಮಾಡಿ ರಿಜಿಸ್ಟರ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಚಾರ್ಜು ಆ ಬ್ಯಾಂಕ್ ಮ್ಯಾನೇಜರ್ಗೆ ಹೆಸರಿಗೆ ಹೋಗುತ್ತೆ. ಹಾಗಾಗಿ ಬ್ಯಾಂಕರು ಅದನ್ನು ಕೇರ್ಫುಲ್ಲಾಗಿ ಮಾಡಿಸ್ಬೇಕಾಗತ್ತೆ. ದೆನ್ ಇನ್ ಕೇಸ್ ಕಂಪನಿ ಈಸ್ ಊಂಡ್ ಅಪ್, ಕಂಪನಿ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ, ಅವನೇನು ಚೆಕ್ ಆಥರೈಸ್ಡ್ ಪರ್ಸನ್ ಯಾರಿರ್ತಾನೆ ಬ್ಯಾಂಕ್ ಅಕೌಂಟನ್ನು ಆಪ್ರೇಟ್ ಮಾಡೋದಕ್ಕೆ, ಆ ಆಥರೈಸ್ಡ್ ಪರ್ಸನ್ನು ಇಶ್ಯೂ ಮಾಡಿದಂಥ ಚೆಕ್ಸನ್ನು ಪೇ ಮಾಡಬಾರ್ದು. ಯಾಕಂದರೆ ಕಂಪ್ನಿ ಕ್ಲೋಸ್ ಆಗಿದೆ. ಕಂಪ್ನಿ ಕ್ಲೋಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪವರ್ಸ್ ಅವನಿಗೆ ಇರೋದಿಲ್ಲ, ಡ್ರಾಯಿಂಗ್ ಪವರು ಅವನಿಗೆ ಇರೋದಿಲ್ಲ, ಲಿಕ್ವಿಡೇಟರ್ಗೆ ಹೊಟ್ಟೋಗುತ್ತೆ ಅದು ಪವರು. ಹಾಗಾಗಿ ಆಥರೈಸ್ಡ್ ಪರ್ಸನ್ನು ಇಶ್ಯೂ ಮಾಡಿದಂಥ ಚೆಕ್ಸನ್ನು ಬ್ಯಾಂಕರು ಹಾನರ್ ಮಾಡಬಾರದು. ನೆಕ್ಸ್ಟು, ಇನ್ ಕೇಸ್ ಆಫ್ ಕನ್ವರ್ಷನ್ ಆಫ್ ಕಂಪನಿ ಇಂಟು ಎ ಪ್ರೈವೇಟ್ ಕಂಪನಿ, ಪಬ್ಲಿಕ್ ಲಿಮಿಟೆಡ್ ಕಂಪನಿನ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಏನಾದರೂ ಕನ್ವರ್ಟ್ ಮಾಡ್ತಿದ್ರೆ ಬ್ಯಾಂಕರು ಅವನ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ, ಮತ್ತು ಕ್ರೆಡಿಟಾರ್ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ. ಬ್ಯಾಂಕರು ಅದನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ದೆನ್ ಬ್ಯಾಂಕರ್ ಶುಡ್ ಒಬ್ಟೈನ್ ಲಿಸ್ಟ್ ಆಫ್ ಕರೆಂಟ್ ಡೈರೆಕ್ಟರ್ಸ್ ಆಫ್ ದಿ ಕಂಪನಿ ಸೈನ್ಡ್ ಬೈ ದಿ ಚೇರ್ಮನ್. ಯಾರ್ಯಾರು ಅಟ್ ಪ್ರೆಸೆಂಟು ಡೈರೆಕ್ಟರ್ಸ್ ಇದ್ದಾರೆ ಆ ಕಂಪನಿಯಲ್ಲಿ, ಆ ಒಂದು ಕಾಪಿನ ಒಂದು ಲಿಸ್ಟ್, ಕಂಪ್ಲೀಟ್ ಡೀಟೇಲ್ಸ್ನ ಕಂಪ್ಲೀಟ್ ಲಿಸ್ಟನ್ನು ಬ್ಯಾಂಕರು ತೊಗೋಬೇಕಾಗತ್ತೆ. ಅದನ್ನು ಚೇರ್ಮನ್ನು ಸರ್ಟಿಫೈ ಮಾಡಿ ಇಶ್ಯೂ ಮಾಡಬೇಕಾಗತ್ತೆ ಬ್ಯಾಂಕರ್ಗೆ. ದೆನ್ ಬ್ಯಾಂಕರ್ ಮಸ್ಟ್ ಮೇಕ್ ಎನ್ಶೂರ್ ದಟ್ ದ ಫಂಡ್ಸ್ ಬಿಲಾಂಗ್ಸ್ ಟು ಕಂಪನಿ ಡಸಂಟ್ ಗೋ ಟು ಪರ್ಸನಲ್ ಅಕೌಂಟ್ ಆಫ್ ಎನಿ ಆಫ್ ದಿ ಡೈರೆಕ್ಟರ್ಸ್ ಆರ್ ಆಫೀಸ್ ಬೇರರ್ಸ್ ಆಫ್ ದಿ ಕಂಪನಿ. ಅಂದರೆ ಏನು ಅಂತ ಹೇಳಿದ್ರೆ, ಕಂಪನಿಲಿರುವಂಥ ಫಂಡ್ಸು ಡೈರೆಕ್ಟರ್ ಪರ್ಸ್ನಲ್ ಅಕೌಂಟ್ಗೆ ಅಥವಾ ಆಫೀಸರ್ ಪರ್ಸ್ನಲ್ ಅಕೌಂಟ್ಗೆ ಹೋಗ್ತಾ ಇಲ್ಲ ಅಂತೇಳಿ ಬ್ಯಾಂಕರು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಒಂದು ಚೆಕ್ಕನ್ನು ಕಂಪನಿ ಹೆಸರಲ್ಲಿ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕರು ವೆರಿಫೈ ಮಾಡಬೇಕು, ಇದು ಇವರ ಯಾವುದೋ ಒಬ್ಬ ಡೈರೆಕ್ಟರ್ ಪರ್ಸ್ನಲ್ ಅಕೌಂಟ್ಗೆ ಅಥವಾ ಯಾವುದೇ ಆಫೀಸರ್ ಪರ್ಸ್ನಲ್ ಅಕೌಂಟ್ಗೆ ಹೋಗ್ತಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಬ್ಯಾಂಕರು. ಅದು ಒಂದು ಪ್ರಿಕಾಷನ್ಸ್, ಅದು ಒಂದು ನೋಡ್ಕೋಬೇಕಾಗತ್ತೆ ಬ್ಯಾಂಕರು. ದೆನ್ ಆನ್ ರಿಸಿಪ್ಟ್ ಆಫ್ ನೋಟಿಸ್ ಆಫ್ ಲಿಕ್ವಿಡೇಷನ್, ಲಿಕ್ವಿಡೇಷನ್ ಅಂದರೆ ಕಂಪ್ನಿ ಕ್ಲೋಸ್ ಆಯಿತು ಅಂಥೇಳಿ ನೋಟಿಸ್ ಏನಾದರೂ ಬ್ಯಾಂಕರ್ಗೆ ಬಂದರೆ ಬ್ಯಾಂಕರ್ ಏನು ಮಾಡಬೇಕಾಗತ್ತೆ, ಇಮ್ಮಿಡಿಯೇಟಾಗಿ ಆ ಅಕೌಂಟನ್ನು ಸಸ್ಪೆಂಡ್ ಮಾಡಬೇಕಾಗತ್ತೆ. ಅಂದರೆ ಕ್ಲೋಸ್ ಅಂತ ಹೇಳಿದ್ರೆ ಹೆಲ್ಡಪ್ ಮಾಡಬೇಕಾಗತ್ತೆ, ಅದನ್ನು ಆಪ್ರೇಟ್ ಮಾಡೋದಕ್ಕೆ ಬಿಡಬಾರ್ದು ಅಂಟಿಲ್ ಕೋರ್ಟ್ ಇಶ್ಯೂಸ್ ಆರ್ಡರ್. ಕೋರ್ಟ್ ಆರ್ಡರ್ನ ಇಶ್ಯೂ ಮಾಡೋವರೆಗೂ ಆ ಒಂದು ಅಕೌಂಟನ್ನು, ಕಂಪನಿ ಅಕೌಂಟನ್ನು ಆಪ್ರೇಟ್ ಮಾಡೋದಕ್ಕೆ ಕೊಡಬಾರ್ದು, ಬ್ಯಾಂಕರು ಅಲೋ ಮಾಡಬಾರ್ದು. ಆಥರೈಸ್ಡ್ ಡೈರೆಕ್ಟರ್ ಆದರೂ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಅಂಟಿಲ್ ಕೋರ್ಟ್ ಡೈರೆಕ್ಟ್ಸ್ ಎ ಬ್ಯಾಂಕರ್ ಟು ಆಪ್ರೇಟ್ ದ ಅಕೌಂಟ್. ಕೋರ್ಟ್ ಡೈರೆಕ್ಷನ್ನ ಕೊಡೋವರೆಗೂ ಆಪ್ರೇಟ್ ಮಾಡಿ ಅಂಥೇಳಿ ಆ ಅಕೌಂಟನ್ನು ಟೆಂಪರರಿಯಾಗಿ ಸಸ್ಪೆಂಡ್ ಮಾಡಿರಬೇಕಾಗತ್ತೆ. ಇಷ್ಟು ಪ್ರಿಕಾಷನ್ಸ್ನ ಬ್ಯಾಂಕರು ತಗೋಬೇಕಾಗತ್ತೆ ವೈಲ್ ಡೀಲಿಂಗ್ ವಿತ್ joint stock companies. Okay, with this I conclude today's session. Thank you.